ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಸ್ವಲ್ಪ ಲೇಟಾಗಿದೆ. ಸ್ವಲ್ಪ ಜಾಸ್ತಿನೇ ಲೇಟಾಗಿತ್ತೆ. 10:30 ಸಮಥಿಂಗ್ ಇತ್ತೆ. ದೊಡ್ಡಪ್ಪ ಎಲ್ಲ ಆಚೆ ಹೋದರು. ಇವತ್ತು ನಮ್ಮ ಅತ್ತೆ ಮನೆಗೆ ಹೋಗೋ ಪ್ಲ್ಯಾನ್ ಇದೆ ಮಗುನ ನೋಡೋಕ್ಕೆ. ಸೊ ಇವಾಗ ನಮ್ಮ ಅಕ್ಕ ತಲೆ ಬಾಚು ಅಂದ್ಲು, ಅದಕ್ಕೆ ತಲೆ ಬಾಚನ ಅಂತ ಕೂತಿದ್ದೆ. ಇಲ್ಲಿ ಅಕ್ಕ ನಾಚಿಕೆ ನಮ್ಮ ಅಕ್ಕ. ಬೋರ್ ಹೊಡಿತಿದೆ ಗೈಸ್. ಮೂವಿ ಯಾವುದನ್ನ ನೋಡೋಣ ಯಾವುದು ಮೈಂಡಿಗೆ ಬರ್ತಿಲ್ಲ. ಅದಕ್ಕೆ ಕಲ್ಪನಾ ಮೂವಿ ನೋಡ್ತಿದ್ದೀವಿ. ಕಲ್ಪನಾ ಸಿರಿ ಹಿಂಗೆ ಹಾಕೊಂಡು ಮಲ್ಗ್ಬಿಡ್ತಾಳಷ್ಟೇ ನೋಡಿ. ನಾವೇ ಹುಡುಕ್ಬೇಕು ಎಲ್ಲಿದ್ದಾಳೆ ಅಂತ. ಹಿಂಗೆ ಹಾಕೊಂಡು ಮಲ್ಕೊಂಡ್ಬಿಡ್ತಾಳೆ ಅಷ್ಟೇ ಅವಳ ಕೆಲಸ. ಇಷ್ಟೊತ್ತು ರಿಹಾ ಜೊತೆ ಜಗಳ ಆಡ್ಲು, ಹೊರ್ತಿ ಎಳ್ಕೊಂಬಂದು ಮಲಗಿಸಿದ್ದೀನಿ. ಅವಳಿಗೂ ಹೊರ್ತಿದ್ದೀನಿ, ಇವಳಿಗೂ ಹೊರ್ತಿದ್ದೀನಿ. ಕಿರ್ಚಾಡ್ತಾರಿಬ್ರು. ನನಗೆ ತಲೆ ಬಾಚು ಅಂದರೆ ವ್ಲಾಗ್ ಮಾಡ್ಕೊಂಡು ಕೂತವಳೆ ಮೆಂಟ್ಲು ಮುಂಡಿ. ನಿಂಗೆ ತಲೆ ಯಾಕೆ ಬಾಚಬೇಕು? ಯಾಕೆ ಬಾಚಬೇಕು? ನಮ್ಗೆ ಇಷ್ಟ ಬಾಚಬೇಕು. ನಮ್ಮ ಅಕ್ಕಂಗೆ ತಲೆ ಬಾಚಬೇಕಂತ ಎಲ್ಲರೂ ತಲೆ ಬಾಚಿಸ್ಕೋಬೇಕು. ನಮ್ಮ ಹತ್ರ ಮೆಂಟ್ಲಲ್ಲಿ ಬನ್ನಿ. ನಾನು ಏನು ಅಷ್ಟೇ ನೋಡಿ ಗೈಸ್, ನಮ್ಮ ಅಕ್ಕಗೆ ಎಷ್ಟು ಚೆನ್ನಾಗಿ ತಲೆ ಬಚ್ಚಿದ್ದೀನಿ. ಐ ಆಮ್ ಸೋ ಗ್ರೇಟ್ ಯಾರ್. ನಮ್ಮ ಅಕ್ಕಗೆ ನಾನೇ ಯಾವಾಗಲೂ ತಲೆ ಬಚ್ಚೋದು. ನಾನು ಬಂದಾಗ, ನಾನು ಇಲ್ಲದೆ ಹೋದಾಗ ಅವಳೇ ಬಾಚಕ್ಕೆ ಬರಲ್ಲ. ಹಿಂಗೆಂಗೋ ಬಾಚ್ಕೊತಾರೆ. ಮುತ್ತಿ ತೋರಿಸು. ನಮ್ಮ ಅಕ್ಕ ಮುಖಕ್ಕೆ ಮೇಕಪ್ ಹಾಕಿಲ್ಲ ಗೈಸ್. ಮೇಕಪ್ ಹಾಕಿದ್ರೆ ತೋರಿಸೋಣ, ಇಲ್ಲಾಂದ್ರೆ ತೋರಿಸೋಣ. ಅಕ್ಕ ನೀನು ಇವತ್ತು ಯಾವ ಬಟ್ಟೆ ಹಾಕೋತೀಯ? ನೀನೇ ಅಲ್ಲ ಅಮ್ಮ ಯಾವ್ದು ತಂದೈತೋ ನೋಡ್ಬೇಕು. ನಾನು ಸೀರೆ ಉಟ್ಕೋತೀನಿ, ನೀನು ಉಟ್ಕೊತೀಯ? ಏನು ಉಟ್ಕೊತೀಯ? ಸೀರೆ ನೀನು ಉಟ್ಕೊತೀಯಾ? ಮತ್ತೆಗ ಹಾಯ್ ಗೈಸ್, ಇವಾಗ ಸ್ನಾನ ಮಾಡಿಕೊಂಡು ಎಲ್ಲರೂ ಅಂದರೆ ಎಲ್ಲರಿಗೂ ಆಯಿತು ಸ್ನಾನ. ಧ್ರುವನ್ ದಿನ, ನಮ್ಮ ಅಣ್ಣನ ದಿನ ಆಗಿಲ್ಲ. ನಮ್ಮ ಮನೆ ಪಪ್ಪೀಸ್ಗೂ ಆಯಿತು, ನಮ್ಮ ಅಕ್ಕಂದು ಆಯಿತು, ನಂದು ಆಯಿತು. ಮಮ್ಮಿ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಸೊ ಇವಾಗ ನಮ್ಮ ದೊಡ್ಡಮ್ಮ ಹೇಳಿದ್ರು 2 ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ರೆಡಿಯಾಗಿರಬೇಕು ಬರ್ತೀವಿ ಅಂತ. 2 ಗಂಟೆ 2:15 ಆಗ್ತಿದೆ. ಇನ್ನೂ ಅವ್ರು ಬಂದಿಲ್ಲ, ಅವ್ರದ್ದೊಂದು ಕಾಲು ಇಲ್ಲ. ನಮ್ಮ ಅಕ್ಕ ಇವಾಗ ನನಗೋಸ್ಕರ ಟಿಫನ್ ಹಾಕೊಂಬರ್ತಿದ್ದಾರೆ. ನಮ್ಮ ಅಕ್ಕ ತಿಂದಾಯ್ತು, ಇವಾಗ ನಂಗೆ ಹಾಕೊಂಬರ್ತಿದ್ದಾರೆ. ನಮ್ಮಮ್ಮ ಸ್ನಾನದಿಂದ ಇನ್ನೇನು ಬರ್ತಾರೆ ಸ್ವಲ್ಪ ಹೊತ್ತರಲ್ಲಿ. ಇವತ್ತು ಮಗುನ ನೋಡಕ್ಕೆ ಹೋಗ್ತೀವಿ ಗಾಯ್ಸ್. ಹಾಂ, ತಂಗಿ ಆಗುತ್ತಾ? ಅದೇ ಅಂದರೆ ಮತ್ತೆ ಅತ್ತೆ ಅವತ್ತೇನೋ ಬೇರೆ ಅಂತು. ಇವಾಗ ಮಗಳ ತಂಗಿನ ಯಾವುದೋ ಒಂದು ಗೈಸ್. ನಮ್ಮಮ್ಮ ನಮ್ಮ ಅತ್ತೆ ಅವರೆಲ್ಲ ಹೇಳಿದ ಪ್ರಕಾರ ನೋಡ್ರಿ ನಾನು ನಮ್ಮ ಅಕ್ಕ ಚಿಕ್ಕಮ್ಮ ಆಗ್ತೀವಂತೆ. ಬಟ್ ನಮ್ಮ ಪ್ರಕಾರ ನಾವು ಅಕ್ಕ ಆಗ್ತೀವಿ, ತಂಗಿ ಅವಳು ನಮಗೆ ತುಪ್ಪ ಹಾಕಿಲ್ವಾ? ಗುಜ್ಜು. ನಮ್ಮ ಅಕ್ಕ ನನಗೋಸ್ಕರ ಊಟ ಎತ್ಕೊಂಡು ಸೋ ಸ್ವೀಟ್ ಆಫ್. ಇವತ್ತಿನ ಊಟ ಏನು? ಕಾಯಿ ಬಜ್ಜಿ ಆ್ಯಂಡ್ ಅನ್ನ, ತುಪ್ಪ. ಕಾಯಿ ಬಜ್ಜಿ, ಸಾರು ಆ್ಯಂಡ್
ಅನ್ನ ತುಪ್ಪ ಮಿಕ್ಸಿಂಗ್ ಈಟಿಂಗ್ ಅಷ್ಟೇ. ಇದೇ ಇವತ್ತಿನ ಊಟ. ನಾಷ್ಟ ಬಂದು ಉಪ್ಪಿಟ್ಟಿತ್ತು, ಆದರೆ ನಾನು ನಮ್ಮಣ್ಣ ಉಪ್ಪಿಟ್ಟು ತಿಂದಿಲ್ಲ, ಮ್ಯಾಗಿ ತಿಂದ್ವಿ. ಇನ್ನೆಲ್ಲರೂ ಉಪ್ಪಿಟ್ಟು ತಿಂದರು. ಗೈಸ್ ರೆಡಿಯಾಗಿದ್ದೀವಿ ಹೋಗೋಕ್ಕೆ. ನಾನು ರೆಡಿ, ನಮ್ಮ ದೊಡ್ಡಪ್ಪನೂ ಬಂದಿದ್ದಾರೆ ಇವಾಗ ಹೋಗೋಕ್ಕೆ. ಸೊ ಅಮ್ಮ ಎಲ್ಲರೂ ರೆಡಿಯಾಗಿದ್ದೀವಿ. ನಮ್ಮಣ್ಣ ಬರಲ್ಲ, ನಾನು ನಮ್ಮ ಅಕ್ಕ, ನಮ್ಮ ದೊಡ್ಡಪ್ಪ, ಅಮ್ಮ ಹೊಂಟಿದ್ದೀವಿ. ಸೊ ನಮ್ಮ ಅಕ್ಕ ಅಲ್ಲಲ್ಲ, ನಮ್ಮ ಅಕ್ಕ ರೆಡಿ ಆಗ್ತಿದ್ದಾಳೆ. ಏನಕ್ಕೆ ಇಷ್ಟು ಕತ್ಲೆ ಇದೆ ರೂಮ್? ಕಾಲಕ್ಕ ಬಟ್ಟಿಕ್ಕಿಲ್ಲ ಗೈಸ್. ಏನು ಮಾಡೋದು? ಸಮ್ ಇನ್ಫೆಕ್ಷನ್ ಇದೆ, ಇಡೋಕ್ಕಾಗ್ತಾಯಿಲ್ಲ. ಇಲ್ಲ ಅಂದರೆ ನಾನು ಯಾವಾಗಲೂ ಸ್ಟಿಕರ್ ಇಟ್ಟಿರ್ತೀನಿ. ಹೌದು. ಆಯಿತು, ಗೊತ್ತೋರ್ಸಲ್ಲ. ನಮಗೂ ಟೈಮ್ ಬರುತ್ತೆ, ಆವಾಗ ನೋಡ್ಕೊತೀವಿ. ಸೊ ನಾವಿವಾಗ ಮನೆ ಬಿಡ್ತಿದ್ದೀವಿ ಗೈಸ್. ಬಾರಕ್ಕ, ಮನೆ ಬಿಡ್ತಿದ್ದೀವಿ ಇವಾಗ. ನಾನು ಚಪ್ಪಲಿ ಹಾಕೊಂಡು ಹಾಕೊಂತಿರೋ ಅಕ್ಕ. ಇವಳು ನೋಡಿ ಗೈಸ್. ಸರಿ ರಿಹಾ ಬಾಯ್ಲಿ. ನಮ್ಮ ರಿಹಾ ನೋಡಿ ಗೈಸ್, ಬೊಟ್ಟೆಲ್ಲ ಇಟ್ಕೊಂಡು ಬಾಯ್ಲಿ ನೋಡಿ, ಬೊಟ್ಟೆಲ್ಲ ಇಟ್ಕೊಂಡು ಏನು ಕ್ಯೂಟಾಗಿದ್ದಾವೆ. ನಮ್ಮ ಸಿರಿನೂ ಹಂಗೆ ಕ್ಯೂಟಾಗಿದೆ. ಸಿರಿನ ಮಾತ್ರ ತೋರಿಸ್ತೀನಿ ಇರು. ಇಲ್ಲಿ ನೋಡ್ಸೆ ನೋಡಿ ಗೈಸ್, ಸುಂದ್ರಿ. ಅಕ್ಕ ಬಾ. ಯಾಕೋ ಸಾಬಿ ಥರನೇ ಕಾಣಿಸ್ತಾ ಇದೆ, ನನಗೆ ಫೀಲ್ ಆಗ್ತಾ ಇದೆ. ಮತ್ತೆ ಬಾ. ಅದಕ್ಕೆ ಹೆಣ್ಮಕ್ಳ ಮೇಲೆ ಬೊಟ್ಟಿಕ್ಕೊಬೇಕು. ಬಾಯ್ ಕಂದಮ್ಮ, ಬಾಯ್ ಚಿರಿ ಕಂದಮ್ಮ, ಬಾಯ್ ಚಿಲ್ಲಿ, ಬಾಯ್ ರಿಹಾ. ಜೊಕ್ಕ ಚಕ್ಕ 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 ಚಕ್ಕ. ಬಾರಕ್ಕ ಬೇಗ. ಮೂವಿ ಬುಕ್ ಮಾಡಿಲ್ಲ ಅಲ್ವಾ? ಅಕ್ಕ ಯಾವಾಗ ಮಾಡ್ಬೇಕಂತ ಕೇಳ್ತಿದೆ. ಇವತ್ತ ನಾಳೆನಾ? ಅಕ್ಕ ಇವತ್ತು 10:30ಗಂತೆ. ಹಾ, ಸರಿ ಫಸ್ಟ್ ಇವಾಗ ಆಚೆ ಹೋಗ್ಬೇಕಂತೆ, ಬಾ ಹೋಗೋಣ ಫಸ್ಟ್. ಏನಿಲ್ಲ, ಬೇಗ ಬರ್ತೀವಿ. ಏನ್ ಮಾಡ್ಬೇಕಲ್ಲಿ? ಮಗುನ್ ನೋಡಕ್, ಲತಾತೆ ಮಗುನ್ ನೋಡಕ್, ಲತಾತೆ ಅವರ ಮಗಳವ್ರ ಮಗುನ್ ನೋಡಕ್, ಹರ್ಷಿತ್ ಅಕ್ಕ ಮಗು. ಹಾ, ಎಷ್ಟು ದೂರ? ಒಂದು ಇಲ್ಲಿಂದ 45 ಮಿನಿಟ್ಸ್, 1 hour. ಫ್ಲೈಟಲ್ಲಿ ಹಾರ್ಕೊಂಡು ಹೋಗ್ಬಿಡ್ತೀಯ ನೋಡಿ ನೀನು. ಬಾಯ್ ಚಿಲ್ಲಿ. ಇಲ್ಲ ಇಲ್ಲ ಅಕ್ಕ, ಬಾಕ. ಒಂದೇ ಕಿಟ್ಟಿ ಈ ಕಡೆ ಲಾಸ್ಟ್ ಒಂದೇ ಒಂದು ಎಕ್ಸ್ಟ್ರಾ ಐತೆ ನಮ್ಮ ತಗೊಂಡು ಏನು ಇಟ್ಕೊಂಡ್ರಲ್ಲ ಅವಾಗಲೇ ಅಕ್ಕ ಕಿಟ್ ಅಂತ ಎತ್ಕೊಂಬ. ಬೀಳಕ್ಕೇನೆ ಅಷ್ಟಲ್ಲ ಅಕ್ಕ. ಐತಂತೆ ಬಾಬಾ, ಬೇಡವಂತೆ ಬಾ. ಮನೆ
ಇದ್ದೀವಿ. ಇಲ್ಲಿ ಕಾರ್ ನಿಲ್ಸಿದ್ದೀವಿ. ಏನು ಅಂದರೆ ಇಲ್ಲಿ ಅಂದಿದ್ದು, ಈ ಅಂದಿಲ್ಲ, ಇಲ್ಲಿ ಅಂದಿದ್ದು ತೊದಲಿಸ್ತಾಳೆ. ಎಲ್ಲ ಇವರಿಂದ ಮಾತಾಡಕ್ ಬರಲ್ಲ, ಇವ್ನು ವ್ಲಾಗ್ ಮಾಡ್ತಾರಂತೆ ಗಾಯ್ಸ್. ತುಂಬ ಹರ್ಟ್ ಮಾಡ್ತಿದ್ದಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಎಲ್ಲ ಮಾಡಬಾರ್ದು. ತುಂಬ ಹರ್ಟ್ ಮಾಡ್ತಿದ್ದಾರೆ. ಹಾರ್ಟ್ ಆಗುತ್ತಾ ನಿಮಗೆ? ನಮ್ಮ ದೊಡ್ಡಪ್ಪ ಬ್ರೆಡ್ ತಗೊಂಡ್ಬರಕ್ಕೆ ಹೋಗಿದ್ದಾರೆ. ಯಾಕೆ ಹಿಂಗೆ ಮಾಡ್ತಾರೆ? ಅವರ ಫೋನು ಸೋ ಬ್ಯಾಡ್. ಗೈಸ್ ರೀಚ್ ಆದ್ವಿ. ಇವಾಗ ಅತ್ತೆ ಮನೆಗೆ ಹೋಗ್ಬೇಕು. ಇಲ್ಲಿ ಕೇಳಿ, ಇಲ್ಲಿರುತ್ತೆ. ಇಲ್ಲಿದೆ ಅಲ್ಲ, ಇಲ್ಲಿದೆ ಫಸ್ಟ್ ಒನ್ನು ಇದೆ ತಾನೆ? ಆಗುತ್ತಾ ಕೇಳು? ಇದೆ ಅನಿಸ್ತಾ ಇತ್ತು. ನಮ್ಮ ಅತ್ತೆ ಮನೆಗೆ ಅವಾಗಲೇ ಬಂದು ಎಷ್ಟು 1 hour ಆಯಿತು. ಅವರೆಲ್ಲ ಏನೋ ಒಳಗಡೆ ಮಾತಾಡ್ತಿದ್ದಾರೆ. ನಾನು ನಮ್ಮ ಅಕ್ಕ ಮೂವಿ ಟಿಕೆಟ್ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ನೆಟ್ ಸಿಗ್ತಿಲ್ಲ ಅಂದ್ಬಿಟ್ಟು ಆಚೆಗಡೆ ಬಂದಿದ್ದೀವಿ. ನಮ್ಮ ಅಕ್ಕ ಅಲ್ಲಿ ನಿಂತಿದ್ದಾಳೆ ನೋಡಿ, ಅಲ್ಲಿ ನಿಂತ್ಕೊಂಡು ಮೂವಿ ಟಿಕೆಟಿಗೆ ನಮ್ಮ ಅಕ್ಕ ನೋಡ್ತಾ ಇದ್ದಾಳೆ. ನನಗೆ ಬೋರ್ ಆಗ್ತಿದೆ. ಸೊ ನನಗೆ ಒಳಗಡೆ ಕುತ್ಕೊಂಡು ತುಂಬ ಬೋರ್ ಆಯಿತು. ಅವರೇನೋ ಮಾತಾಡ್ತಿದ್ದಾರೆ, ನಾನೇನು ಮಾಡಲಿ? ಅದಕ್ಕೆ ಆಚೆ ಬಂದುಬಿಟ್ಟು ರೀಲ್ಸ್ ನೋಡ್ತಿದ್ದೆ. ಒಳಗಡೆ ನೆಟ್ ಸಿಗ್ತಿಲ್ಲ, ಆಚೆನೇ ಬರಬೇಕು. ಇಲ್ಲಿ ಏರ್ಟೆಲ್ ಮಾತ್ರ ಸಿಗುತ್ತಂತೆ, ಜಿಯೋ ಸಿಗಲ್ವಂತೆ. ಸೊ ಅದಕ್ಕೆ ಆಚೆ ಬಂದುಬಿಟ್ಟು ನಾನು ರೀಲ್ಸ್ ನೋಡ್ತಿದ್ದೆ. ನಮ್ಮ ಅಕ್ಕ ಮೂವಿಗೆ ಟಿಕೆಟ್ ಬುಕ್ ಮಾಡ್ತಿದ್ದಾರೆ, ಕಾಂತಾರ ಮೂವಿಗೆ. ಸೊ ಅಷ್ಟೇ. ಇನ್ನು ಇವತ್ತೇ ಹೋಗೋ ಪ್ಲ್ಯಾನ್ ಇತ್ತು. ಇವತ್ತು ಇಲ್ಲಿಂದ ಹೋಗೋಷ್ಟಕ್ಕೆ, ಇಲ್ಲಿಂದ ಡೈರೆಕ್ಟ್ ಆಮೇಲೆ ಥಿಯೇಟರ್ಗೆ ಹೋಗ್ಬೇಕಾಗುತ್ತೆ ಅಂದ್ಬಿಟ್ಟು ಬೇಡ ನಾಳೆಗೆ ಹೋಗೋಣ ಅಂದ್ಬಿಟ್ಟು ನಾಳೆಗೆ ನೋಡ್ತಿದ್ದಾಳೆ ನಮ್ಮ ಅಕ್ಕ. ಇವತ್ತು ಫುಲ್ಲು ಸೋಲ್ಡ್ ಔಟು. ನೆನ್ನೆನೂ ಟ್ರೈ ಮಾಡ್ತೀವಿ, ನೆನ್ನೆನೂ ಫುಲ್ ಸೋಲ್ಡ್ ಔಟು. ಇವತ್ತಿಗೆ ಟ್ರೈ ಮಾಡ್ತಿದ್ದೀವಿ, ಇವತ್ತು ಫುಲ್ ಸೋಲ್ಡ್ ಔಟು. ಸೊ ನಾಳೆ ಟ್ರೈ ಮಾಡ್ತಾಯಿದ್ದೀವಿ, ನೋಡುವ ಏನಾಗುತ್ತೆ. ಒಳಗಡೆ ಹೋಗೋಣ, ನಮ್ಮ ಅಕ್ಕ ಹೋಗ್ಬಿಟ್ಟು. ಸೊ ಗೈಸ್ ಮನೆಗೆ ಇವಾಗ ಬಂದುಬಿಟ್ಟು ಅಂದರೆ ಒಂದು 10 ನಿಮಿಷ ಆಯಿತು. ಆಮೇಲೆ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಅಣ್ಣ ಇಬ್ಬರು ಅವ್ರ ಫ್ರೆಂಡ್, ಅಂದರೆ ನಮ್ಮ ದೊಡ್ಡಪ್ಪ ಫ್ರೆಂಡ್ ಯಾರೋ ಟಿಕೆಟ್ ಬುಕ್ ಮಾಡಿದ್ರಂತೆ. ಸೊ ಅದು ಯಾರೋ ಒಬ್ಬರು ಬರಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿದಂತೆ. ಸೊ ಅವರು ಮೂವಿಗೆ ಹೋದರು. ಅಂದರೆ ಇನ್ನೊಂದು ಟಿಕೆಟ್ ಬುಕ್ ಮಾಡ್ಕೊಂಡು ನಮ್ಮ ಅಣ್ಣ ಅಂದರೆ ಧ್ರುವನ್ ಕರ್ಕೊಂಡು ಅವ್ರು ಹೋದರು. ನಾವು ನಾಳೆ ಹೋಗ್ತಿದ್ದೀವಿ. ನಾಳೆಗೂ ಆ್ಯಕ್ಚುಲಿ 5 ಟಿಕೆಟ್ ಬುಕ್ ಮಾಡಿಬಿಟ್ವಿ ನಮ್ಮ ದೊಡ್ಡಪ್ಪಗೂ ಸೇರಿಸಿ. ಅದಕ್ಕೆ ಅವ್ರ ಬದಲು ಬೇರೆ ಯಾರನ್ನ ಕರ್ಕೊಂಡು ಹೋಗೋಣ, ಅಂದರೆ ನಮ್ಮ ತಾತನ ಕರ್ಕೊಂಡು ಹೋಗ್ತೀವಿ. ಸೊ ಇವಾಗ ಬಂದ್ವಿ. ಆ್ಯಂಡ್ ಮಗು ಚೆನ್ನಾಗಿತ್ತು, ಕ್ಯೂಟಾಗಿತ್ತು. ಅದು ಮಗುನಲ್ಲ, ಮನೇಲೇ ಯಾರನ್ನೂ ತೋರ್ಸೋಕ್ಕೆ ರಿವೀಲ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತಲ್ಲ, ಜಾಸ್ತಿ ಹೊತ್ತು ಅಲ್ಲಿದ್ವಿ. ಒಂದು 2 to 3 hours ಅಲ್ಲಿದ್ವಿ. ಆ್ಯಂಡ್ ಬಂದ್ಬಿಟ್ಟು ಸರಿ ತಿರ್ಗಾ ಜಗಳ ಸ್ಟಾರ್ಟ್ ಮಾಡಿದ್ವಿ ಅವ್ರ ಜೊತೆ. ನೋಡಿ ತಿರ್ಗಾ ಸ್ಟಾರ್ಟ್ ಜಗಳ. ಇವಳು ಇನ್ನೊಬ್ಳು ಬಂದ್ಲು, ನಂದೊಂದು ಎಲ್ದಿರ್ಲಿ ಅಂತ. ಇವಳು ಅಷ್ಟೇ, ಬರ್ರಿ ಇದೇ ಆಗೋಯ್ತು ಇವಳಿಬ್ರದ್ದು. ಏನು ತಂದಾಕ ಸಿಕ್ತಾ? ಬರ್ರಿ ಇಂತವೇ ಇರ್ತು. ಸೊ ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ.